ಜೇಡರ ದಾಶಿಮಾರಿ ಅಂತ ಹೇಳ್ತಾರಲ್ಲ, ಸತಿ ಪತಿಗಳೊಂದಾದ ಭಕ್ತಿ ಹಿತವಾಗಿ ಪುದಿಸುವಂಗೆ, ಸತಿ ಪತಿಗಳೊಂದಾಗದ ಭಕ್ತಿ ಅಮೃತದೊಳಗೆ ವಿಷ ಬೆರೆಸದಂತೆ ಕಾಣ ರಾಮನಾಥ. ಏನ್ರಿ ನೋಡವ್ರು ಹೆಂಗೆ ಹೇಳ್ತಾರೆ, ಇದನ್ನು ಜೇಡರ ದಾಶಿಮಾರಿ ಹೇಳ್ತಕ್ಕಂಥ ಮಾತಿದು. ಇದು ಯಾವಾಗ ಬಸವಣ್ಣನವರಿಗಿಂತ ಪೂರ್ವದೊಳಗೆ ವಚನ ಸಾಹಿತ್ಯಗಳನ್ನು ಬರೆದಿರ್ತಕ್ಕಂಥವ್ರು ಯಾರು? ಜೇಡರ ದಾಶಿಮಾರರು. ಸತಿಪತಿಗಳಾಗಿರ್ತಕ್ಕಂಥವ್ರು ಹೆಂಗಿರ್ಬೇಕಂತ ಕೇಳಿದ್ರೆ ಜೇಡರ ದಾಶಿಮಾರಿ ಅಂತ ಹೇಳ್ತಾರೆ. ಸತಿ ಪತಿಗಳೊಂದಾದ ಭಕ್ತಿ ಹಿತವಾಗಿ ಪುದಿಸುವಂಗೆ, ಸತಿ ಪತಿಗಳೊಂದಾಗದ ಭಕ್ತಿ ಅಮೃತದೊಳಗೆ ವಿಷ ಬೆರೆಸದಂತೆ ಕಾಣ ರಾಮನಾಥ. ಅಂದ್ರೆ ಅವ್ರು ಹೇಳ್ತಕ್ಕಂಥ ಪದ್ಧತಿ ಏನು ಅಂತ ಕೇಳಿದ್ರೆ, ಗಂಡ ಹೆಂಡತಿ ಈರುವರು ಕೂಡ ಒಂದೇ ದೇವ್ರ ಮೇಲೆ ನಂಬಿಕೆ ಇಟ್ಟಿರಬೇಕು. ಇದು ಒಂದನೇದ್ದು. ಇನ್ನು ಎರಡನೇದ್ದು ಇನ್ನೊಂದು ಮಾತಂದ ಹೇಳ್ತಾರೆ, ಯಾವುದನ್ನು ಗಂಡ ಹೆಂಡತಿಯ ಮನಸ್ಸನ್ನು ಒಂದಾಗಿರಬೇಕು. ಅಂದಾಗ ಮಾತ್ರ ಅದಕ್ಕೆ ಸಂಸಾರ ತಗೊಂಡು ಕರೀತಾರೆ, ಅಂದಾಗ ಮಾತ್ರ ಅದಕ್ಕೆ ದಂಪತಿಗಳ ತಗೊಂಡು ಕರೀತಾರೆ. ಇಲ್ಲ ಇದ್ರಿಂದ ದಂಪತಿಗಳ ತಗೊಂಡು ಕರೆಸ್ಕೊಳ್ಳಿಕ್ಕೆ ಆಗಂಗಿಲ್ಲ. ಗಂಡ ಹೆಂಡತಿ ಮನಸ್ಸನ್ನು ಒಂದಿರಬೇಕು. ನಿನ್ನೆ ನೀವೆಲ್ಲ ನಮ್ಮ ಮೆರವಣಿಗೆ ಮಾಡ್ಕೋತ ಬರುವಾಗ ಹೆಣ್ಮಕ್ಳನ್ನ ಮಲ್ಲಯ್ಯನ ಪದ ಹಾಡ್ತಿದ್ರಿ. ಆ ಮಲ್ಲಯ್ಯನ ಪದ್ದಾಗ ಒಂದು ನುಡಿ ಬರ್ತದ, ಹಾಡ್ತಿರಿಲ್ಲ ನೀವು? ಏನಂತ? ಗಂಡ ಹೆಂಡರ ಮನಸ್ಸೊಂದಿದ್ದರೆ ನಂದಾದೀಪೋ ಮಲ್ಲಯ್ಯ ಹಾಡ್ತಾರಲ್ಲ. ಕಂಬಿ ಹೊತ್ಕೊಂಡು ಹೋಗ್ತಕ್ಕಂಥ ಜಂಗಮರು ಅವ್ರು ಏನಂತಾರ? ಗಂಡ ಹೆಂಡರ ಮನಸ್ಸೊಂದಿದ್ದರೆ ನಂದಾದೀಪೋ ಮಲ್ಲಯ್ಯ. ಅಂದ್ರೆ ನಿಮ್ಮ ಮನೆ ದೀಪನೂ ಹಚ್ಚೋದು ಬೇಕಾಗಿಲ್ಲ. ಯಾರ ಮನೆತನದೊಳಗೆ ಗಂಡ ಹೆಂಡತಿ ಮನಸ್ಸನ್ನು ಒಂದಾಗಿರ್ತದೋ, ಗಂಡನ ಮನಸ್ಸನ್ನು ಹೆಂಡತಿ ಅರ್ಥ ಮಾಡ್ಕೊಂಡಿರ್ಬೇಕು, ಹೆಂಡತಿ ಮನಸ್ಸನ್ನು ಗಂಡ ಅರ್ಥ ಮಾಡ್ಕೊಂಡಿರ್ಬೇಕು. ಏನ್ರಿ ಒಮ್ಮೆಮ್ಮಿಂದ ಗಂಡ ಸಿಟ್ಟಿಗೆ ಬಂದಂದ್ರೆ ಹೆಂಡತಿ ಗಪ್ಪಾಗಿರ್ಬೇಕು, ಒಮ್ಮೆಮ್ಮಿಂದ ಹೆಂಡತಿ ಸಿಟ್ಟಿಗೆ ಬಂದ ಗಂಡನು ಕೂಡ ಗಪ್ಪಾಗಿರ್ಬೇಕು. ಹೌದಲ್ರಿ? ಅಂದರೆ ಸಂಸಾರ ನಡೀತಾವ. ನೀವು ಬರೀ ಅಂದ ಏನಾದ್ರು ಯಾಕ ಅಂದ್ರಿ ಅಂದ್ರೆ 10 ನೋಡಿ ಮನೆ ಬೆಂಕಿ. ಹಾಂ ಹೌದಲ್ರಿ? ಮನ್ಯಾಗ ಜಗಳ ಎದಕ್ಕೆ ಬರ್ತದ ಹತ್ಕೊಂಡದು ಕೇಳಿದ್ರೆ ಗಂಡ ಹೆಂಡತಿಗೆ ಏನ್ರಿ, ಗಂಡ ಒಂದು ಮಾತು ಹೇಳುವಾಗ ಹೆಂಡತಿ ಎದುರು ವಾದಿಸ್ಲಕ್ಕತ್ರ ಜಗಳ ಬರ್ತಾವಿಲ್ರಿ? ಗಂಡ ಎದುರು ಒಂದು ವೇಳೆ ಅಂದ್ರೆ ಹೆಂಡತಿ ಅಂದ್ರೆ ಸಿಟ್ಟಿಗೆ ಬಂದಾಗ ಗಂಡ ಎದುರು ವಾದಿಸ್ಲಕ್ಕತ್ತನಂದ್ರೆ ಜಗಳ ಬರ್ತಾವ. ಆದರೆ ಇಲ್ಲಿ ಶರಣರು ಏನಂತಾರ, ಇದು ಸಂಸಾರಿಕ ಜೀವನ ಹತ್ತಿಕೊಂಡಂದ್ರೆ ಒಂದು ಕಡೆಗೆ ಹೆಂಡತಿ ಗಂಡನನ್ನು ಅರ್ಥ ಮಾಡ್ಕೊಂಡಿರ್ಬೇಕು, ಒಂದು ಕಡೆಗೆ ಗಂಡ ಹೆಂಡತಿನನ್ನು ಅರ್ಥ ಮಾಡ್ಕೊಂಡಿರ್ಬೇಕು. ಇವರು ಈರುವನ ಮನಸ್ಸಂತಗನ ಒಂದಾಗಿರ್ಬೇಕು. ಕಲ್ಪನೆ ಇರಲಿ ನಿಮಗೆ. ಒಂದು ಸಾರಿ ಯಾವ ಜೇಡರ ದಾಶಿಮಾರ್ಯರ ಬಲ್ಲಿ ಒಂದು 4 ಹುಡುಗರು ಹೋದವತ್ತು ಮದುವೆ ಆಗವು. ದಾಶಿಮಾರ್ಯರ ಹತ್ರ 4 ಹುಡುಗರು ಅಂದ ಹೋಗಿ ಅಜ್ಜ ಅವ್ರ ಕಾಯಕ ಏನು ಮಾಡ್ತಿದ್ರು ಹೊತ್ಕೊಂಡು ಕೇಳಿದ್ರೆ ದಾಶಿಮಾರ್ಯರು, ಈ ಬಟ್ಟಿ ನೈತಕ್ಕಂಥ ಕಾಯಕ ಹೆಂಗೆ ರೆಬ್ಬೆಮ್ಮ ತಾಯಿ ಫೋಟೋ ಅದು ನೋಡ್ರಿ ನೀವು ಏನ್ರಿ, ಬಟ್ಟಿ ನೈತಕ್ಕಂಥ ಕಾಯಕ ಯಾವ ರೀತಿಯಾಗಂದ ಮಾಡ್ತಿದ್ರಲ್ಲ ಹಂಗೆ ಜೇಡರ ದಾಶಿಮಾರ್ಯರ ಕಾಯಕ ಏನು ಒತ್ತಿಕೊಂಡದ ಕೇಳಿದ್ರೆ ಏನ್ರಿ, ಬಟ್ಟಿ ನೈತಕ್ಕಂಥ ಕಾಯಕ. ನೋಡ್ರಿ ಅವ ಮದುವೆ ಮಾಡ್ಕೋಬೇಕಾದ್ರೆ ಏನ್ರಿ, ಈಗಿನ ಹೆಂಗೆ ಅಂದ ಮದುವೆ ಮಾಡ್ಕೊಂಡಿಲ್ಲ ಅವರು. ಅವ ಯಾವ ದಾಶಿಮಾರ್ಯ ಮದುವೆ ಮಾಡ್ಕೋಬೇಕಾದ್ರೆ ಅವ ಹೆಂಗೆ ಮದುವೆ ಮಾಡ್ಕೊಂಡು ಹತ್ಕೊಂಡದ ಕೇಳಿದ್ರೆ, ಯಾವ ಹೆಣ್ಣ ನೀರು ಹಾಕ್ಲಾರ್ದೇನೆ ಅನ್ನ ಮಾಡ್ತಾಳೋ ಅಂಥ ಹೆಣ್ಣಿಗೆ ನಾ ಮದುವೆ ಮಾಡ್ಕೋತೀನಿ ಅನ್ನತ್ತು. ಏನು ಹಾಕ್ಲಾರ್ದೆ ರೀ? ನೀರು ಹಾಕ್ಲಾರ್ದೇನೆ. ಏನಂತ ನಮ್ಮ ದಾಶಿಮಾರ್ಯ, ಯಾವ ಹೆಣ್ಣ ನೀರು ಹಾಕ್ಲಾರ್ದೆ ನನ್ನ ಅನ್ನ ಮಾಡ್ತಾಳೋ ಅಂಥ ಹೆಣ್ಣಿಗೆ ನಾ ಮದುವೆ ಮಾಡ್ಕೋತೀನಿ ಅಂದ. ಎಲ್ಲ ಹೆಣ್ಮಕ್ಳು ಬೈಯವ್ರು ಇವನಿಗೆ, ಇದು ಮದುವೆ ಮಾಡ್ಕೊಳ್ಳೋದು ಅಲ್ಲಿದು ಸುಮ್ಮನೆ ನಾಷ್ಟಕ್ಕೆ ಬಂದದ ಏನ್ರಿ. ನಾವು ನಿನ್ನ ಅಂದ ಚಂದ ನೋಡವಲ್ಲ, ನಿಮ್ಮ ರೂಪ ನೋಡಂಗಿಲ್ಲ. ಹಾಗಾದ್ರೆ ನನಗೆ ಏನು ಬೇಕಂತಕೊಂಡದೆ ಕೇಳಿದ್ರೆ, ಯಾವ ಹೆಣ್ಣ ನೀರು ಹಾಕ್ಲಾರ್ದೇನೆ ಅನ್ನ ಮಾಡ್ತಾಳೋ ಅಂಥ ಹೆಣ್ಣಿಗೆ ಅದನ್ನು ಮದುವೆ ಮಾಡ್ಕೋತೀನಿ ಎತ್ತಿಕೊಂಡ. ಎಲ್ಲ ಕಡೆಯಿಂದ ಹುಡುಕದ, ಎಲ್ಲಿನೂ ಕೂಡ ನನಗೆ ಬರಂಗಿಲ್ಲ ನಿನಗೆ ಬರಂಗಿಲ್ಲ ಅಲ್ರಿ. ನೀರು ಹಾಕ್ಲಾರ್ದೇನೆ ಅನ್ನ ಯಾರು ಮಾಡ್ತಾರ್ರಿ? ಈಗ ನಾನೇ ನಿಮಗೆ ಅಂತ ಹೇಳ್ತೀನಿ, ಎಷ್ಟೋ ನೀರು ಹಾಕಿ ಅನ್ನ ಮಾಡಿದ್ರೆ ಹಲ್ಲಾಗಿ ಸಿಗಿಬೀಳಕತ್ತದ ಅನ್ನ ಕುದಿಯಲ್ದು. ಹಾಂ ಹೌದಲ್ರಿ? ನೋಡ್ರಿಲ್ಲ ಗಂಡ್ಮಕ್ಳು ಅನ್ನ ಉಂಡು ಅಂಥದ್ದು ಕಡ್ಡಿತ ಹಂಗೆ ಅನ್ನ ಹಲ್ಲಾಗಿ ಸಿಗಲಾಕತ್ತದ. ಏನು ನೀರು ಹಾಕ್ಲಾರ್ದೇನೆ ಅನ್ನ ಹೆಂಗೆ ಮಾಡೋದು? ಯಾವಾಗಂದ ಎಲ್ಲ ಕಡೆ ಕೂಡ ಹುಡುಗದ ಎಲ್ಲಿನೂ ಕೂಡ ಹೆಣ್ಣು ಸಿಗಲಿಲ್ಲ. ಇಲ್ಲೇ ನಮ್ಮ ಮಗ್ಲಿಂದ ಅಫ್ಜಲ್ಪುರ ತಾಲೂಕಿನೊಳಗೆ ಏನ್ರಿ ಗೊಬ್ಬರ ಎತ್ತಿಕೊಂಡೇನು ಬರ್ತದಲ್ಲ, ಆ ಗೊಬ್ಬರದೊಳಗೆ ಅದು ದುಗ್ಲಾದೇವಿ ಎತ್ತಿಕೊಂಡನಂತ ಹೆಣ್ಮಗಳು ಬಂದು ಹೇಳ್ದ, ನೋಡು ನಿನ್ನ ಅಂದ ನೋಡಂಗಿಲ್ಲ, ನಿನ್ನ ಚಂದ ನೋಡಂಗಿಲ್ಲ, ನಿನ್ನ ರೂಪ ನೋಡಂಗಿಲ್ಲ, ನಾ ಏನೂ ನೋಡಂಗಿಲ್ಲ, ಆದ್ರೆ ನೀರು ಹಾಕ್ಲಾರ್ದೇನೆ ಅನ್ನ ಮಾಡಿದೆ ಅಂದ್ರೆ ಮಾತ್ರ ನಾನು ನಿನ್ನನ್ನು ಮದುವೆ ಮಾಡ್ಕೋತೀನಿ ಅಂದ ದಾಶಿಮಾರೆ. ಆಕೆ ಅಂದ್ಲು, ಇದೇನು ದೊಡ್ಡ ಆಗದ ಅಂದ್ಲು. ಯಾಕ ಅವನು ಮಾತಾಕಿಗೆ ತಿಳಿದದ. ಅದಕ್ಕೆ ಅಂದ್ರೆ ಇದೇನು ದೊಡ್ಡ ಆಗದ, ನಾ ಮಾಡ್ತೀನಿ.
ಆಯಿತು ನೀ ನೀರು ಹಾಕ್ಲಾರ್ದಿನ ಅನ್ನ ಮಾಡಿದೆ ಎತ್ತುಕೊಂಡಂದ್ರೆ ನಾನು ನಿನ್ನನ್ನು ಮದುವೆ ಮಾಡ್ಕೋತೀನಿ ಅಂತಂದು ಯಾವಾಗಿಂದ ದಾಸಿ ಮಾರಿ ಹೇಳ್ದ. ಪಾಪ ಅಕ್ಕಿ ಗಂಟು ಕೊಟ್ಟ. ಅಕ್ಕಿ ಗಂಟು ತೊಗೊಂಡು ಹಾಲ್ ಒಳಗೆ ಹೋಗಿ 15 ನಿಮಿಷ ಆಯಿತು, ಅರ್ಧ ತಾಸು ಆಯಿತು, ಪೌಣೆ ತಾಸು ಆಯಿತು. ಯಾವಾಗಿಂದ ಒಂದು ಬೊಗಣಿ ತೊಗೊಂಡು ಬಂದು ಆ ದಾಸಿ ಮಾರನ ಎದುರಿಗಿಂದ ಇಟ್ಲು. ನೋಡ್ದ ಬೊಗಣಿ ಸುಡ್ತಿತ್ತು. ಮ್ಯಾಲಿನ ಪ್ಲೇಟ್ ತೆಗೆದ ನೋಡ್ತಾನೆ ಒಳಗೆ ಅನ್ನ ಹಿಂಗೆ ಕುದ್ದಿತ್ತು. ಯಾವಾಗಿಂದ ಅವ ಅಂತಾನೆ, ನೋಡು ನನ್ನ ಪದ್ಧತಿ ಏನು, ನೀರು ಹಾಕ್ಲಾರ್ದಿನ ಅನ್ನ ಮಾಡಬೇಕತ್ಕೊಂಡು ನಾ ಹೇಳಿನಲ್ಲ, ಹಾಗಾದ್ರೆ ನೀ ಏನು ಹಾಕ್ಯಂದ ಅನ್ನ ಮಾಡಿದೆ ಎತ್ಕೊಂಡು ಕೇಳಿದಾಗ ಅವಾಗಿಂದ ದುಗ್ಳಾದೇವಿ ಅಂತೇಳ, ಸ್ವಾಮಿ ನಾನು ನೀರು ಹಾಕ್ಯಂದ ಅನ್ನ ಮಾಡಿಲ್ಲ, ನಾನು ಏನು ಹಾಕಿ ಅನ್ನ ಮಾಡೀನಿ ಅಂತಂದ್ರೆ ಒಬ್ಬ ಗುರುವಿನ ಪಾದೋದಕ ಹಾಕ್ಯಂದ ಅನ್ನ ಮಾಡೀನಿ ಅಂತಕೊಂಡು ಹೇಳ್ತಾ. ಏನ್ರಿ, ಒಬ್ಬ ಗುರುವಿನ ಪಾದೋದಕ ಹಾಕ್ಯಂದ ಅನ್ನ ಮಾಡೀನಿ ಎತ್ಕೊಂಡು ಹೇಳಲು. ಹಾಗಾದ್ರೆ ಪಾದೋದಕ ಎಲ್ಲಿದೆ ಬತ್ರಿ? ಇವನು ಅಕ್ಕಿ ಗಂಟು ಒಯ್ದು ಒಳಗಿಟ್ಟು ಮನೆಯಾಗಿಂದ ಒಂದು ತಂಬಿಗೆ ನೀರ ಒಂದು ಗಂಗಾಳ ತೊಗೊಂಡು ಓಡಿ ಅಂದ ಮಠಕ್ಕೆಂದ ಹೋಗ್ಯಾಳೆ. ಹೋಗಿ ಏನು ಮಾಡ್ಯಾಳ ತೊಗೊಂಡು ಕೇಳಿದ್ರೆ ಮಠಕ್ಕೆ ಹೋಗುತ್ತಾನೆ ನೀರಾಗಿನೇ ಇತ್ತು. ಯಾವಾಗಿಂದ ಮಠಕ್ಕೆ ಹೋದ ಒಳಗೆ ಆ ಗುರುಗಳ ಪಾದದ ಮ್ಯಾಗ ಬಿದ್ದು ಕೆಳಗೆ ಗಂಗಾಳದಾಗ ಬಿದ್ದಾಗ ಯಾರು ಅದಕ್ಕೆ ನೀರು ಅಂತಾರೇನ್ರಿ? ಯಾರು ನೀರು ಅನ್ನಂಗಿಲ್ಲ, ತೀರ್ಥ ಅಂತಾರೆ, ಧೂಳು ಪಾದೋದಕ್ಕಂತಾರೆ ನಮ್ಮ ಬಿಜಾಪುರ ಜಿಲ್ಲಾದಾಗ. ಹೌದಿಲ್ರಿ? ಧೂಳು ಪಾದೋದಕ್ಕಂತಾರೆ, ಪಾದೋದಕ್ಕಂತಾರೆ, ತೀರ್ಥ ಅಂತಾರೆ. ಯಾವಾಗ ಅವಳು ಏನು ಮಾಡ್ತಾಳೆ ಅದನ್ನು ತೊಗೊಂಡು ಬಂದ ಅಕ್ಕಿಗೆ ಅಂದ ಹಾಕ್ಯಂದ ಅನ್ನ ಮಾಡ್ತಾಳೆ. ಅವಾಗಿಂದ ದಾಸಿ ಅಂತಾಳೆ, ಸ್ವಾಮಿ ನಾನೆಂದ ನೀರು ಹಾಕ್ಯಂದ ಅನ್ನ ಮಾಡಿಲ್ಲ, ಒಬ್ಬ ಗುರುವಿನ ಪಾದೋದಕ್ಕೆ ಹಾಕ್ಯಂದ ಅನ್ನ ಮಾಡಿ ಎತ್ತುಕೊಂಡಂದು ಹೇಳಲು. ಅವಾಗ ದಾಸಿ ಮಾರಿ ಅಂತಾನೆ, ನಾನು ಮದುವೆ ಅಂತಕ್ಕಂಥ ಜೀವನದೊಳಗೆ ಆಗೋದು ಯಾದ್ರೆ ಅದು ನಿನ್ನ ಬಿಟ್ಟರೆ ನನ್ನ ಯಾರನ್ನ ಮದುವೆ ಆಗಂಗಿಲ್ಲ ತಂದು ಅವಾಗ ದುಗ್ಳಾದೇವಿಯನ್ನು ಮದುವೆ ಮಾಡಿಕೊಂಡ. ಇದರ ಪರೀಕ್ಷೆ ಏನು ಗೊತ್ತೈತೆ ನಿಮ್ಗೆ? ಯಾಕೆ ಹಂಗಂದ ಹೆಣ್ಣಿನನ್ನು ಆ ರೀತಿಯಾಗಿಂದ ಪರೀಕ್ಷೆ ಮಾಡ್ತಿದ್ರು ಮೊದಲ. ಅಂದಾಗಿನ ಅವತ್ತಿನ ದಿನಮಾನದೊಳಗೆ 100 ವರ್ಷಗಟ್ಟಲೆ ಮುದುಕಿ ಎಷ್ಟು ಪ್ರೀತಿ ಇರ್ತಾವೆ ನೋಡ್ರಿಲ್ಲ. ಮೊನ್ನೆ ಒಂದು ಮುದುಕಿ ಅಂದ ಹೋಟೆಲ್ಗೆ ಹೋಗ್ಯಾವ, ವಯಸ್ಸಾಗ್ಯದ, ಹೋಟೆಲ್ಗೆ ಹೋಗ್ಯಾರ. ಹೋಗಿ ಅಂದ ಮುದುಕಂದ 2 ಊಟ ಕೊಡಪ್ಪ ಅಂದ. ಸರಿ ಆಯ್ತು ಹತ್ಕೊಂಡು ಸಪ್ಲೈರ್ ತಂದೆ ಊಟ ಇಟ್ಟ. ವಯಸ್ಸು ಹಣ್ಣಾಗ್ಯವ್ರು 2 ಮುದುಕಿ ಹೋಟೆಲ್ಗೆ ಹೋಗ್ಯಾವ, 2 ಊಟ ತಂದಿಟ್ಟು ಬಳಕೆಂದ ಪಾಪ ಮುದುಕ ಊಟ ಮಾಡಕತ್ತು. ಇದು ಮುದುಕಿ ಅಂದ ಸುಮ್ಮ ಕೂತದ್ರೆ ಮಾರಿ ನೋಡ್ಕೋತ. ಅವ ಸಪ್ಲೈಯರ್ ಅಂದ, ಅಜ್ಜಿ ಅವರು ಉಣ್ಣಾಕತ್ತಾರ, ನೀವು ಊಟ ಮಾಡ್ರಿ. ಇಲ್ಲಪ್ಪ ಅವಂದಾಗುತ್ತಾನ ಉಣಲ್ಲ ನೋಡ್ರಿ. ಹಣ್ಣಾಗೆ ತಲೆ ಎಳಿಗಾಡ್ಲಾಕತ್ತ. ಗಂಡ ಉಣೋದಕ್ಕಿಂತ ಮೊದಲಂದ ಉಣಬಾರ್ದು ನೋಡ್ರಿ. ಈಗ ಮೊನ್ನೆ ಕೇಳಿದೆ ನಿಮ್ಮೂರಾಗ, ಯಾಕೋ ಮಾರಿ ಸಾಣದಾಗ್ಯದಲ್ಲ, ಇಲ್ಲಪ್ಪ ಇವತ್ತೇನೂ ಉಂಡಿಲ್ಲ. ಯಾಕೆ? ಅವ್ರ ಊರಾಗಿಲ್ಲ. ಅವ್ರ ಊರಾಗಿಲ್ಲ ಅಂದ್ರೆ ಏನು ಇಲ್ಲಪ್ಪ ಆಟೆ ಒಂದು ಬೊಗಡಿ ಉಪ್ಪಿಟ್ಟ, 1 ಡಜನ್ ಬಾಳಿಕೆ, ಜವರಿ ಬಾಳಿಕೆ, ಇದು ಇಟ್ಟು ತಿಂದು ಮಾರಿ ಸಾಣದಾಗ ಅದಕ್ಕೆಂದು ಗಂಡು ಇಲ್ಲಾರ್ದು ಇಟ್ಟು ತಿಂದಾಳೆ. ಏನು ಗಂಡಿದ್ರಿ ಆಡ್ತಿರ್ಬೇಕು? ಹೆಂಗೆ ಮಾಡ್ತೀರಿ? ಗಂಡು ಮಕ್ಕಳಿಗೆತ್ತ 7 ಪಟ್ಟು ಹೆಚ್ಚಿಗೆ ಅಂದ್ರೆ ಹೆಣ್ಮಕ್ಳು ಉಣ್ತಾರತ್ತ, ನೀವು ಇರ್ಲಾರ್ದಾಗ. ಏನ್ರಿ? ಅವಾಗ ಪದ್ಧತಿ ಹೆಂಗಿತ್ತು ನೋಡ್ರಿ ನೀವು. ಅವ್ರು ಉಣ ಸ್ಟೈಲ್, ನೀವು ಹೆಣ್ಮಕ್ಳ ಸ್ಟೈಲ್ ನೋಡಿಲ್ಲ. ನೀವು ಉಣನ ಹಿಂಗೆ ಕೈ ತೊಗೊಂಡು ಹೊರಗೆ ಹೋಗಿ ಅವ್ರು ಉಣ ಸ್ಟೈಲ್ ನೋಡ್ಬೇಕು. ಯಾಕಡೆ ಮಂದಿ ನೋಡ್ತಿರ್ತಾರೆ, ಆ ಕಡೆದೊಂದು ಮೊಳಕಾಲು ಮಡಚಿರ್ತಾರೆ, ಗಂಗಾಳಿ ಇಲ್ಲಿ ಇಟ್ಟಿರ್ತಾರೆ. ಅಂದ್ರೆ ನಾವು ಉಣೋದು ಯಾರು ನೋಡಬಾರ್ದತ್ತಂದು. ಯಾರು ನೋಡಬಾರ್ದತ್ತಂದ್ರೆ ಗಂಗಾಳಿ ಇಲ್ಲಿ ಇಟ್ಟು ನಿಮ್ಮ ಊಟಕ್ಕೆ ನೀಡಾಗ ಈ ಕಡೆ ಮಗ್ಲು ಕರ್ರ ಬೊಗಡಿ ಕೆಬರ್ತಿರ್ತಾರೆ. ನೀ ಏನು ತಿಳಿದಿ ಪಾಪ ಎಲ್ಲ ನನಗೇನು ಹೇಳಕತ್ತಾಳೆ, ಸಾಕ ಇನ್ನೂ ಹಸಿವಿದ್ರು ಸಾಕತ್ ನೀನು ಆ ಕಡೆ ಅರ್ಧ ಪಾಲ ತಕ್ಕೊಂಡು ಇಟ್ಕೊಂಡೆ ಈ ಕಡೆ ಕರ್ರ ಕೆಬರ್ತಿರ್ತಾರ. ಹೆಣ್ಮಕ್ಳ ಐಡಿಯಾ ನಿಮ್ಗೆ ಗೊತ್ತಿಲ್ಲ. ಹಂಗೆ ಏನ್ರಿ ಪಾಪ ಮುದುಕಿಗಂತ ನಾವು ಸಪ್ಲರ್ ಅಜ್ಜಿ ಪಾಪ ಈಗ ಆಯಿತು, ನಿಮ್ಮ ಯಜಮಾನ್ರು ಉಣ್ಣಾಕತ್ತಾರಲ್ಲ, ಈಗ ಊಟ ಮಾಡ್ರಿ ನೀವು. ಇಲ್ಲಪ್ಪ ಅವ್ರದ್ದು ಆದ ಬಳಕ ಉಣ್ತೇನೆ. ಅವಂದು ಸಪ್ಲೈಯರ ಏನಪ್ಪ ಎಷ್ಟು ಪ್ರೀತಿ, ಇಟ್ಟು ಹಣ್ಣಾಗ್ಯಾವ, ಮುದುಕಿ ಆಗ್ಯಾವ, ವಯಸ್ಸಾಗ್ಯದ. ಖರೆ ಎಷ್ಟು ಪ್ರೀತಿ ನೋಡಿ ಗಂಡನ ಮ್ಯಾಲ. ಏನ್ರಿ ಗಂಡು ಉಣೋದಕ್ಕಿಂತ ಮೊದಲು ಉಣಬಾರ್ದು ತಂದು ಅದಕ್ಕೆ ಇನ್ನೂ ಎಷ್ಟು ಪ್ರೀತಿ ಇಟ್ಟಿದೆ ಅಜ್ಜಿ, ಗಂಡು ಉಳ್ಳಾರದ ಉಣೋದಕ್ಕಿಂತ ಮೊದಲು ನೀವು ಉಣಂಗಿಲ್ಲೇನು? ಅಯ್ಯ ಹಂಗೇನಿಲ್ಲಪ್ಪ, ಹಲ್ಲಿನ ಸಟ್ಟು ಒಂದೇ ಅದ. ಹಲ್ಲಿನ ಸಟ್ಟು ಒಂದೇ ಅದ. ಅವ ಉಂಡು ಅದನ್ನು ತೊಳೆದು ಕೊಟ್ಟು ಬಳಕೆ ಇಕ್ಕಿ ಹಾಕ್ಕೊಂಡು ಉಣಾಕಿ ನೋಡ್ರಿ ಅವ್ರದ್ದು ಎಷ್ಟು ಪ್ರೀತಿ, ಅಷ್ಟು ಹಣ್ಣಾಗ್ಯಾವ. ಎಷ್ಟು ಪ್ರೀತಿಯಾರ ನೋಡ್ರಿ ಅವರು. ಅಷ್ಟು ಹಣ್ಣಾಗ್ಯಾವ. ಎಡ್ಡು ಮುದುಕಿ ಬಾಯಾಗ ಹಲ್ಲಿಲ್ಲ. ಆದರೂ ಅವ ಸಪ್ಲೈಯರ್ ಅಂತಾನೆ, ಅಜ್ಜಿ ಅವ್ರು ಉಣ್ಣಾಕತ್ತಾರೆ, ನೀನು ಊಟ ಮಾಡು. ಇಲ್ಲಪ್ಪ ಅವ್ರದ್ದಾದ ಬಳಕ ಉಣ್ತೀನಿ. ಅಜ್ಜಿ ಗಂಡು ಉಣೋದಕ್ಕಿಂತ ಮೊದಲು ಉಣಂಗಿಲ್ಲೇನು? ಹಂಗೇನು ಇಲ್ಲಪ್ಪ, ಹಲ್ಲಿನ ಸಟ್ಟು ಒಂದೇ ಅದ. ಏನ್ರಿ ನೋಡಿ, ಇಬ್ಬರು ನಡ್ಬರ್ಕ್ ಒಂದೇ ಸಟ್ಟು ಮಾಡಿಸ್ಯಾವು.
ಅವಂದಾದ ಬಳಿಕ ಅದನ್ನು ತೆಗೆದು ತೊಳೆದು ಕೊಟ್ಟನ ಈಕೆ ಬಾಯಾಗ ಹಾಕೊಂಡು ಉಣಾಕಿ. ಎಷ್ಟು ಪ್ರೀತಿ ಈಗಿನವ್ರು ನೀವ್ರೆ. ಯಾಕ ನೀವು ಉಂಡಿಲ್ಲನು? ನಂದು ಎಲ್ಲ ಆಗ್ಯದ ನೀ ತಿನ್ನು ಅಲ್ಲ. ಗಂಡು ಹೊರಗಿಂದ ಬರೋದ್ರಾಗ ಹೊಡೆದ ಆನಂದ ಟಿ ವಿ ನೋಡ್ತಿರ್ತಾರೆ. ಹಂಗಲ್ಲದು. ಹೆಂಗೆ ಜೀವನ ತಿಳ್ಕೊಂಡ ಕೇಳಿದ್ರೆ ಅವತ್ತಿನ ದಿನಮಾನದೊಳಗೆ ನೂರಾರು ವರ್ಷಗಟ್ಲಿಂದ ಯಾಕೆ ಅಟ್ಟು ಪ್ರೀತಿಯಿಂದ ಇರ್ತಿದ್ರು ಅಂತಂದರೆ, ಜೇಡರ ದಾಶಿಮಾರಿ ಅದಕ್ಕಾಗಿ ಇಂಥವೆಲ್ಲ ಗುಣಗಳನ್ನ ಪರೀಕ್ಷೆ ಆಗಬೇಕಾಗಿತ್ತು ಅಂದ್ರೆ ಏನ್ರಿ ಅವ ಯಾಕೆ ನೀರು ಹಾಕ್ಲಿದ್ರೆ ಅನ್ನ ಮಾಡ್ಬೇಕಂತಂದ್ರೆ ಅವಳಲ್ಲಿ ಧರ್ಮ ಗುಣ ಅದಾವೇನಿಲ್ಲ ಅನ್ನೋದನ್ನು ಪರೀಕ್ಷೆ ಮಾಡೋದಕ್ಕಾಗಿ, ಅವಳಲ್ಲಿ ದಾನ ಧರ್ಮ ಪರೋಪಕಾರ ಪುಣ್ಯ ಏನರ ಭಕ್ತಿ ಶ್ರದ್ಧೆ ನಿಷ್ಠೆ ಅನ್ನತಕ್ಕಂಥದ್ದನ್ನು ಅವಳ ಹತ್ರ ಐತನಿಲ್ಲ ಅನ್ನೋದನ್ನು ಪರೀಕ್ಷೆ ಮಾಡೋದಕ್ಕಾಗಿ ನೀರು ಹಾಕಲದನ್ನು ಅನ್ನ ಮಾಡತಕ್ಕಂಥ ಹೆಣ್ಣಿನನ್ನು ಮದುವೆ ಮಾಡಿಕೊಂಡ. ಮುಂದೆ ಅವ್ರ ಜೀವನ ಹೆಂಗೆ ಕಳಿಲಕತ್ರು ಆ ರೀತಿ ಪರೀಕ್ಷೆ ಮಾಡ್ಯಾನ ತಗೊಂಡ್ರೆ, ಯಾವ ಜೇಡರ ರಾಶಿಮಾರಿ ಜೀವನ ಹೆಂಗೆ ಕಳೀತಿದ್ದ? ಮಧ್ಯಾಹ್ನ 12 ಗಂಟೆ ಸಮಯ ಆಗ್ಯದೆ, ಅಂಗಳದಾಗಿಂದ ಕುತ್ಕೊಂಡ ಬಟ್ಟೆ ನೇಯ್ಲಿಕ್ಕತ್ತಾನೆ ಏನ್ರಿ, ಸಾಕಟ್ಟಂದ ಬಿಸಿಲದ. ಅಂತ ಬಿಸಿಲಾಗಿಂದ ಕುತ್ಕೊಂಡು ದಾಶಿಮಾರಿ ಬಟ್ಟೆ ನೇಯ್ಲಿಕ್ಕತ್ತಾನೆ. ಒಂದು 4 ಜನ ಹುಡುಗರಿಂದ ಬಂದು ಅಜ್ಜ ಅಂದರು. ಏನ್ರಿಪ್ಪ ಅಂದ. ನಾವು ಮದುವೆ ಮಾಡ್ಕೋಬೇಕನ್ನಕತ್ತೀವಿ, ಮತ್ತು ಹೆಣ್ಣು ಹೆಂಗಿರಬೇಕು ಅಂತ ಕೇಳಿದ್ರು. ನಾವು ಮದುವೆ ಮಾಡ್ಕೋಬೇಕನ್ನಕತ್ತೀವಿ, ಅದಕ್ಕೆ ಹೆಣ್ಣು ಹೆಂಗಿರಬೇಕು ಅಂತಂದು ದಾಶಿಮಾರಿನಿಗೆಂದ ಕೇಳಿದ್ರು. ಅವಾಗ ದಾಶಿಮಾರಿ ಅಂದರು, ಒಂದು 5 ಮಿನಿಟ್ ಅಂದ ಕುಂದ್ರಿಪ್ಪ ಅನ್ನತ್ತು. ಯಾಕಂದ್ರೆ ಅಂಗಳದಾಗಿಂದ ಬಟ್ಟೆ ನೇಯ್ಲಿಕತ್ತಿದ್ರಲ್ಲ, ಹಿಂಗೆ ಬಟ್ಟೆ ನೇಯ್ತಕ್ಕಂಥ ಪ್ರಸಂಗದ ಒಳಗೆ ಒಂದು 5 ನಿಮಿಷ ಅಂದ ಕುಂದಿರಿ ಎತ್ತಿಕೊಂಡು ಕುಂದಿರ್ಸದ. ಒಳಗಿಂದ ಹೆಂಡತಿ ಆಗಿರ್ತದೆ ದುಗ್ಲಾದೇವಿ ಹಿಂಗೆ ಒಳ್ಳಾಗಿಂದ ನೆಲ್ಲು ಹಾಕಿ ಒಣಗಿ ತಗೊಂಡಿಂದ ನೆಲ್ಲು ಕೊಡ್ತಿದ್ಲು. ನೆಲ್ಲು ಅಂತೀರೋ ಕಳಿವಿ ಅಂತಿರೋ ಭತ್ತ ಅಂತಿರೋ, ನೆಲ್ಲಂದ್ರೆ ತಿಳಿತದ. ನೆಲ್ಲಂತಗಂದ ಒಳ್ಳಾಗಿಂದ ನೆಲ್ಲು ಹಾಕಿ ನೆಲ್ಲಂತಗಂದ ಕುಡ್ತಿದ್ಲು. ಹಿಂಗೆ ಕುಟ್ಟುವಂಥ ಪ್ರಸಂಗದೊಳಗೆ ಯಾವಾಗಿಂದ ಜೇಡರ ದಾಶಿಮಾರಿ ಮಧ್ಯಾಹ್ನ 12 ಗಂಟೆಗೆ ಬೈಲಾಗ ಕೂತ್ಕೊಂಡು ಬಿಸಿಲಾಗ ಕೂತ್ಕೊಂಡು ಬಟ್ಟೆ ನೇಯ್ತಿದ್ದ. ಅವಾಗ ಹುಡುಗರು ಏನಂದ್ರು, ಅಜ್ಜ ನಾವು ಮದುವೆ ಮಾಡ್ಕೋಬೇಕಂತ ಮಾಡೀವಿ, ನಾವು ಮದುವೆ ಮಾಡ್ಕೊಳ್ತಕ್ಕಂಥ ಹೆಣ್ಣು ಹೆಂಗಿರಬೇಕು ಅಂತಕೊಂಡು ಕೇಳಿದಾಗ 5 ನಿಮಿಷ ಕುಂದಿರಿ ಎತ್ಕೊಂಡು ಹೇಳಿದ್ನಲ್ಲ, ಇಲ್ಲಿ ಒಳಗೆ ದುಗ್ಲಾದೇವಿ ಅಂದ ನೆಲ ಕುಟ್ಟಕತ್ತಾಳೆ. ಹಿಂಗೆ ಕುಟ್ಟುವಂಥ ಪ್ರಸಂಗದೊಳಗೆ ಜೇಡರ ದಾಶಿಮಾರಿ ಅಂತಾನೆ ದುಗ್ಳಾ ಅಂತ ಕೂಗದ. ಯಾವಾಗಿಂದ ದುಗ್ಳ ಹತ್ಕೊಂಡು ಕೂಗಿದಾಗ ಇನ್ನೇನು ಕುಟ್ಟಬೇಕತ್ಕೊಂಡು ಒಣಕಿ ಮ್ಯಾಲೆ ಎತ್ತಿದ್ಲು. ಗಂಡನ ಧ್ವನಿ ಅಂತಕ್ಕಂಥ ಕಿವ್ಯಾಗ ಬಿತ್ತು. ಮ್ಯಾಲೆ ಎತ್ತಿದ ಒಣಕಿ ಮ್ಯಾಲೆ ಬಿಟ್ಲು. ಓಡೋಡಿ ಬಂದಿಂದ ಕೈ ಜೋಡಿಸ್ಕೊಂಡು ನಿಂತಲು. ಸ್ವಾಮಿ ಅವಾಗಿಂದ ದಾಶಿಮಾರಿ ಅಂತಾರೆ, ದುಗ್ಳ ಯಾಕೋ ಅಂದ ಕತ್ತಲು ಬಿದ್ದಂಗೆ ಆಲಕತ್ತದ, ಎಳಿ ಕಾಣಲಾಗ್ಯಾವ, ಒಂದು ದೀಪ ಹಚ್ಕೊಂಡು ಬಾ ಹತ್ತಿಕೊಂಡಂದ. ಯಾವಾಗಿಂದ ಒಂದು ದೀಪ ಹಚ್ಕೊಂಡು ಬಾ ಹತ್ತಿಕೊಂಡಂದಾಗ ಐತ್ರಿ ಎತ್ತಿಕೊಂಡಂದು ಒಳಗೆ ಹೋಗಿ ಒಂದು ದೀಪ ಹಚ್ಕೊಂಡು ತಂದಿಟ್ಲು, ಎದುರಿಗೆ ತಂದಿಟ್ಲು. ಅವಾಗ ದಾಶಿಮಾರಿ ಅಂದ, ಇಂಥ ಹೆಣ್ಣು ಎಲ್ಲರೂ ಸಿಗಿತ್ತಿತ್ತಂದ್ರೆ ಮದುವೆ ಮಾಡ್ಕೋರಿ ಅಂದ. ನೀವು ಅನ್ಬೋದು, ಇದೇನು ದೀಪ ಹಚ್ಚಿ ಕೊಟ್ಟೋದೇನು ದೊಡ್ಡ ಆಗದೇನು ಅಂತೀರಲ್ಲ ನೀವು. ಯವ್ವ ಇದೇನು ದೀಪ ಹಚ್ಚಿ ಕೊಡೋದು ದೊಡ್ಡ ಆಗದಂತೀರ. ಮಧ್ಯಾಹ್ನ 12 ಗಂಟೆ ಸಮಯ ಆಗ್ಯದ, ಸಿಕ್ಕಾಪಟ್ಟೆ ಬಿಸಿಲಾಗಿಂದ ಕುಂತಾನ, ಅಟ್ಟು ಬೆಳಕಾದ. ಬೆಳಕು ಇರ್ಲಕ್ಕಾಗಿನೂ ಕೂಡ ಒಂದು ದೀಪ ಹಚ್ಕೊಂಡು ತಂದು ಕೊಡುವತ್ತಂದ್ರೆ ಗಂಡನಿಗೆ ಒಂದು ಎದುರು ಮಾತಾಡಲಾರ್ದೇನೆ ನೇರವಾಗಿ ಒಂದು ದೀಪ ಹಚ್ಚಿ ಅಂದ ಇಟ್ಟವಾದ್ಲು. ಅಪ್ಪಿ ತಪ್ಪಿ ನಿಮ್ಮ ಗಂಡನೇ ಮಧ್ಯಾಹ್ನದಾಗ ಅಂಗಳದಾಗ ಕೂತಿದ್ನ ತಿಳ್ಕೊರಿ. ಒಂದು ದೀಪ ಹಚ್ಚಿ ಕೂಡ ಯಾಕೆ ಕಣ್ಣೆ ಕಾಣ್ಲಾರ್ದಂಗೆ ಹೋಗ್ಯಾವನ ಕಣ್ಣ. ಎಟ್ಟು ನನಗೆ ದುಡ್ಸ್ಕೋಬೇಕತ್ತೀನಿ, ಹಿಟ್ಟು ಮಠ ಮಧ್ಯಾಹ್ನದಾಗ ಇಟ್ಟು ಬಿಸಿಲ ನಿನ್ನ ಕಣ್ಣು ಕಾಣಲಾಗ್ಯಾವ, ಕಣ್ಣು ಹೋಗ್ಯಾವ. ಹೇಗ್ರಿ ನಮ್ಮವು ಎಂಥದಕ್ಕೆ ಕೊಟ್ಲೆವ್ವ, ನಮ್ಮ ಅಪ್ಪ ಎಂಥದಕ್ಕೆ ಕೊಟ್ಟ. ಚಲೋನೆ ಬರೀ ಒಂದು ದೀಪ ಹಚ್ಚಿ ಕೊಡು ಅಂದರೆ ಹೊಳ್ಳಿ ಅವ್ರು ತವ್ರ ಮನೆದು ಅವ್ರ ಅಪ್ಪ ಎಲ್ಲ ನೆನೆಸ್ಕೊಂಡು ತಳದು. ಯಾಕೆ ಅಯ್ಯವ ಏನಾಗ್ಯದ, ನನ್ನ ಗಂಡನ ಮಧ್ಯಾಹ್ನದ ದೀಪ ಹಚ್ಚಿ ಕೊಡು ಅಂದಾನ. ಹೆಂಗೆ ಮಾಡ್ತೀರಿ? ಬೇಡ ಈಟಲ್ಲಿಲ್ಲ ಅಂದ್ರೂ ಕೂಡ ನೀವು ಅಂತೀರಲ್ಲ, ಯಾಕ್ರಿ ಇಟ್ಟು ಬೆಳಕದ, ಇಟ್ಟು ಬೆಳಕನೆ ದೀಪ ತೊಗೊಂಡು ಏನು ಮಾಡ್ತೀರಿ? ಈಟ್ರೆ ಕೇಳಿರ ತಂದು ಕೊಡ್ತೀರ. ಹಂಗೆಂತೂ ಯಾರೂ ದೀಪ ಹಚ್ಚಿ ಕೊಡಲ್ಲ. ಈಟ್ರೆ ಅಂತಿರಲ್ಲ, ಇಟ್ಟು ಬಿಸಿಲಾದ ಇಟ್ಟು ಬೆಳಕಾದ, ಇಟ್ಟು ಬೆಳಕಿನಾಗಿಂದ ದೀಪ ಹಚ್ಚಿ ಕೊಡು ಅಂತಿರಲ್ಲ. ಕಣ್ಣು ಕಾಣಲಾಗೆ ಒನ್ನ ತೊಗೊಂಡು ಈಟ್ರೆ ಅಂದ ಕೊಡ್ತಿರಲ್ಲ. ಯಾರು ಇಟ್ಟು ಅಲ್ಲಾರ್ದೇನೆ ಯಾರು ಇವತ್ತಿನ ದಿನಮಾನದಾಗಾರೆ ಕೊಡಲ್ಲ. ಬರೀ ಮನ್ಯಾಗ ಒಂದು ತಮ್ಮಿ ನೀರು ಕೇಳ ತಗೋ, ನಿನ್ನ ಕೈ ಹೋಗ್ಯಾವನು, ನಿನ್ನ ಕಾಲು ಹೋಗ್ಯ ಎದ್ದು ತಗೋ.